ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬಸವನಗುಡಿನಲ್ಲಿ ನಡೀತಾ ಇರೋ ಕಡಲೆಕಾಯಿ ಪರಿಷೆಗೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ನಾನು ಎಂಟ್ರಿ ಆಗ್ತಾ ಇದ್ದೆ ಕಡಲೆಕಾಯಿ ಪರಿಷೆಗೆ. ಸೊ ಎಂಟ್ರಿ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಬೇಗನೆ ಹೋದೆ, ಅಂದರೆ ಒಂದು 4 o'clock ಅಷ್ಟೊತ್ತಿಗೆ ಹೋದೆ, ತುಂಬ ರಶ್ ಆಗಬಹುದು ಅಂತ. ಸೊ ತುಂಬ ಟ್ರಾಫಿಕ್ ಇತ್ತು ಅಲ್ಲಿ. ಆದ್ರೂ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ಇನ್ನು ನಾನು ಸ್ಟಾರ್ಟಿಂಗಲ್ಲೇ ತುಂಬ ಶಾಪ್ಸ್ಗಳು ಇದ್ವು. ಕಡಲೆಕಾಯಿ ಅಂತೂ ನಿಮ್ಗೆ ಅಲ್ಲಲ್ಲಿ ಸಿಗ್ತಾನೆ ಇರುತ್ತೆ. ಶಾಪ್ಸ್ ಅಂತ ಅಂದರೆ ಲೈಕ್ ಇವಾಗ ಜಾಸ್ತಿ ಮಣ್ಣಿನಲ್ಲಿ ಮಾಡಿರೋ ಥರದ್ದು, ಮನೆಗೆ ಶೋ ಪೀಸ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ, ಸೊ ಆ ಥರದ್ದೇ ತುಂಬ ಇತ್ತು. ನಾವೊಂದು ಶಾಪ್ ಅಲ್ಲಿ ನೋಡಿದ ತಕ್ಷಣವೇ ನೆಕ್ಸ್ಟು ಒಂದು 2-3 ಶಾಪ್ ಮುಂದೆ ಬಿಟ್ಟರೆ ಮತ್ತೆ ಅದೇ ಥರದ್ದೇ ರಿಪೀಟೆಡಾಗಿ ನಮಗೆ ಕಾಣಿಸ್ತಾ ಇತ್ತು ಅಲ್ಲಿ. ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ರೇಟು ಕೂಡ ಅಫೋರ್ಡೆಬಲ್ ಪ್ರೈಸಲ್ಲೇ ಇತ್ತು. ಯಾಕೆ ಅಂತಂದರೆ ಈಗ ನಾವು ಒಂದೊಂದು ಜಾತ್ರೆಯಲ್ಲೆಲ್ಲ ಹೋದಾಗ ಜಾಸ್ತಿ ರೇಟು ಆ ಥರ ಎಲ್ಲನೂ ಇರುತ್ತೆ. ಬಟ್ ಇಲ್ಲ, ಆ ಥರ ಏನು ಅನ್ನಿಸ್ಲಿಲ್ಲ. ನೀವು ಶಾಪ್ಸಲ್ಲಿ ಹೆಂಗೆ ತೊಗೋತಿರೋ ಇಲ್ಲೂ ಸೇಮ್ ಅದೇ ಪ್ರೈಸ್ ಇತ್ತು, ಇನ್ನೂ ಸ್ವಲ್ಪ ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ಈ ಥರ ಕ್ರಾಫ್ಟಲ್ಲೆಲ್ಲ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗ ಎಲ್ಲೂ ಸ್ವಲ್ಪ ಚಿಕ್ಕದು ಮಾರ್ಕ್ ಆಗಲಿ ಆ ಥರ ಏನು ಡಿಫೆಕ್ಟೆಡ್ ಪೀಸ್ ಯಾವುದೂ ಇರಲಿಲ್ಲ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ನೆಕ್ಸ್ಟು ಮೂವ್ ಆದಾಗ ಮನೆಗೆ ಹೋಮ್ ಡೆಕೋರೇಷನ್ ಐಟಮ್ಸ್ಗಳು ಸಿಕ್ತು. ಇದೆಲ್ಲ ನಮಗೆ ಚಿಕ್ಕಪೇಟೆನಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಸೇಮ್ ಪ್ರೈಸಲ್ಲೇ ಇತ್ತು ಇಲ್ಲೂ ಅಷ್ಟೇ. ಆ್ಯಂಡ್ ನಮಗೆ ಆಪ್ಷನ್ಸ್ ಜಾಸ್ತಿ ಸಿಕ್ತು ಇಲ್ಲಿ. ಯಾರೆಲ್ಲ ಸ್ವಲ್ಪ ಬೇಗನೆ ಒಂದು 4 ಗಂಟೆ ಹಂಗೆಲ್ಲ ಪರಿಷೆಗೆ ಹೊರಟ್ರೆ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದು, ಆರಾಮಾಗಿ ನಾವು ಜಾತ್ರೆನ ಎಂಜಾಯ್ ಮಾಡ್ಬೋದು. ಸೊ ನೀವೆಲ್ಲ ಒಂದು 6-7 ಹೋದರೆ ರಿಯಲ್ ಕ್ರೌಡ್ ಸ್ಟಾರ್ಟ್ ಆಗೋದು ಅದೇ ಟೈಮಲ್ಲಿ. ಸೊ ಅವಾಗ ಹೋದರೆ ನಮಗೆ ಜಸ್ಟ್ ನಡೆಯೋದಕ್ಕೇ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಈ ಒಂದು ಜಾತ್ರೆಗೆ 8-10 ಲಕ್ಷ ಜನ ಬರ್ಬೋದು ಅಂತ ಅಲ್ಲೇ ಅನೌನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಆಬ್ವಿಯಸ್ಲಿ ತುಂಬ ರಶ್ ಇರುತ್ತೆ. ಸೊ ನೋಡಿ, ಈ ಥರ ಚಿಕ್ಕ ಚಿಕ್ಕ ಐಟಮ್ಸಿಂದ ಹಿಡಿದು ದೊಡ್ಡ ಐಟಮ್ಸ್ ತನಕ ಪ್ರತಿಯೊಂದು ಇತ್ತು ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ರೌಡ್ ಅಷ್ಟೊಂದೇನು ಇಲ್ಲ ಇಲ್ಲಿ ಇವತ್ತು. ಸೊ ನಾನು ಲಾಸ್ಟ್ ಡೇನೇ ಹೋಗಿದ್ದು. ಸ್ಟಾರ್ಟಿಂಗ್ ಅದೇ 4 o'clock ಟೈಮ್ನಲ್ಲಿ ಅಷ್ಟು ಇರೋದಿಲ್ಲ. ಸೊ ಇಲ್ಲಿ ಬರೀ ಡೆಕೋರೇಟಿವ್ ಐಟಮ್ಸ್ ಅಷ್ಟೇ ಅಲ್ಲ, ಈ ಥರ ಬ್ಯಾಗ್ಸ್, ಹ್ಯಾಂಡ್ಮೇಡ್ ಬ್ಯಾಗ್ಸು ಇತ್ತು. ಅದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಬಟ್ ಒಂದು ಒಳ್ಳೆ ಐಡಿಯಾ ಮಾಡಿದರು. ಏನಪ್ಪ ಅಂದರೆ, ಹೋಗೋರಿಗೆ ಒನ್ ವೇ, ಬರೋರಿಗೆ ಒನ್ ವೇ ಅಂತ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿದ್ರಿಂದ ಆ ಕಡೆಯವ್ರು ಈ ಕಡೆಗೆ ಬರೋಕ್ಕಾಗ್ತಾ ಇರಲಿಲ್ಲ, ಈ ಕಡೆಯವ್ರು ಆ ಕಡೆಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಈ ಸಲ ಒಂದು ಪೀಸ್ಫುಲ್ಲಾಗಿ ನಾವು ಶಾಪಿಂಗ್ ಆಗಲಿ ಜಾತ್ರೆನ ಎಂಜಾಯ್ ಮಾಡ್ಬೋದಿತ್ತು. ಲಾಸ್ಟ್ ಇಯರ್ ಕೂಡ ನಾನು ವಿಸಿಟ್ ಮಾಡಿದೆ, ಆವಾಗ ಈ ಥರ ಬ್ಯಾರಿಕೇಡ್ ಎಲ್ಲ ಹಾಕಿರಲಿಲ್ಲ. ಹೋಗೋರು ಬರೋರು ಎಲ್ಲ ಒಂದೇ ಕಡೆ ಇತ್ತು. ಸೊ ಆ ಥರ ಇದ್ದಾಗೆಲ್ಲ ಸ್ವಲ್ಪ ಡಿಫಿಕಲ್ಟ್ ಅಲ್ವಾ. ಬಟ್ ಈ ಸಲ ಅದನ್ನು ರಿನೋವೇಟ್ ಮಾಡಿದ್ದಾರೆ. ನೋಡಿ, ಈ ಥರ ಒಬ್ಬರು ಯಾರೋ ಮೆಹಂದಿನ ಹಾಕ್ಸ್ಕೊತಾ ಇದ್ರು, ಅಂದರೆ ಇನ್ಸ್ಟ್ಯಾಂಟ್ ಮೆಹಂದಿ ಥರ. ಆ ಕಲರು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಷ್ಟು ವೆರೈಟೀಸ್ ಆಫ್ ಡಿಸೈನ್ ಇತ್ತು, ಯಾವ್ದು ಕೇಳಿದ್ರು ಹಾಕ್ಕೊಡ್ತಾಯಿದ್ರು. ಆ್ಯಂಡ್ ಈ ಐಡಿಯಾ ನಂಗೆ ತುಂಬ ಇಷ್ಟ ಆಯಿತು. ಏನಪ್ಪ ಅಂದರೆ, ಅವ್ರು ಏನೋ ಒಂದು ಕಂಪನಿ ಅಥವಾ ಏನೋ ಅಡ್ವರ್ಟೈಸ್ ಮಾಡ್ತಾಯಿದ್ರು. ಈ ಥರ ಡಾಲ್ನ ತುಂಬ ಜನ ಸೇರ್ತಾರೆ ಅಂತ ಅವ್ರಿಗೆ ಐಡಿಯಾ ಇತ್ತಲ್ಲ. ಸೊ ಈ ಥರ ಡಾಲ್ನ ತೊಗೊಂಡು ಬಂದು ಅಲ್ಲಿ ಅದ್ರ ಥ್ರೂನ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾಯಿದ್ರು. ಆಗ ಎಷ್ಟೊಂದು ಜನ ಕೂಡ ಅಲ್ಲಿ ಬಂದು ಅವ್ರು ಕೊಡ್ತಾಯಿದ್ದು ಪಾಂಪ್ಲೆಟ್ನ ಇಸ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಈಗ ನಾವು ಸುಮ್ಮನೆ ಪಾಂಪ್ಲೆಟ್ ಯಾರಾದರೂ ಕೊಟ್ಟರೆ ಯಾರೂ ಇಸ್ಕೊಳ್ಳಲ್ಲ, ಸುಮ್ಮನೆ ಹಂಗೆ ನೋಡಿಬಿಟ್ಟು ಹೋಗ್ತೀವಿ. ಈ ಥರ ಒಂದು ಐಡಿಯಾ ಮಾಡಿದರು, ಅದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟು ಬೀಡಾದೇ ಒಂದು ಸಪ್ರೇಟ್ ಶಾಪ್ ಇತ್ತು. ಅಲ್ಲಿ ವೆರೈಟೀಸ್ ಆಫ್ ಬೀಡಾಸ್ ಇತ್ತು. ಅದೂ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ಈ ಸಲ ನಾನು ನೋಡ್ದಂಗೆ ಸ್ವಲ್ಪ ಕಡಿಮೆ ಇತ್ತು. ಯಾವುದನ್ನೇ ನೀವು ತೊಗೊಳ್ಳಿ, ಜ್ಯುವೆಲ್ರೀಸ್ ಆಗಿರ್ಬೋದು, ಯಾವುದೇ ಆಗಲಿ, ನನಗೆ ಲಾಸ್ಟ್ ಟೈಮು ಮತ್ತು ಬೇರೆ ಜಾತ್ರೆಗೆಲ್ಲ ಕಂಪೇರ್ ಮಾಡಿದಾಗ ಪ್ರೈಸ್ ಸ್ವಲ್ಪ ಕಡಿಮೆ ಇತ್ತು. ಅದು ಆನೆಸ್ಟಾಗಿ ನಾವು ಹೇಳ್ಬೋದು. ಯಾಕಂದರೆ ನಾನೇ ತುಂಬ ಐಟಮ್ಸ್ನ ತೊಗೊಂಡೆ, ತುಂಬ ಕನ್ಸೆಷನ್ ಇತ್ತು. ಆ್ಯಂಡ್ ಜಾತ್ರೆಯಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿದ್ದು ಅಂದರೆ ಈ ಡಾಲ್ಸು. ಪ್ರತಿಯೊಬ್ಬರೂ ಈ ಡಾಲ್ಸ್ನ ತೊಗೋತಾಯಿದ್ರೋ ಇಲ್ವೋ ಗೊತ್ತಿಲ್ಲ, ಫೋಟೋ ಅಂತೂ ತಗೊತಾಯಿದ್ರು. ಸೊ ಅಷ್ಟು ಅಟ್ರಾಕ್ಟಿವ್ ಆಗಿತ್ತು ಡಾಲ್ಸ್ ಇದು. ಆ್ಯಂಡ್ ಇದು ಹಾಗಂತ ಏನು ಕಾಸ್ಟ್ಲಿನೂ ಏನಿರಲಿಲ್ಲ. ಎಲ್ಲನೂ ಒಂದು 100 ರೂಪೀಸ್ ಒಳಗಡೆ ಆ ರೇಂಜಲ್ಲೇ ಇತ್ತು. ಆ್ಯಂಡ್ ಈಗ ನಾವು ವೆಸ್ಟ್ರನ್ ಡ್ರೆಸ್ಗೆ ಹಾಕೋ ಥರ ಚೈನ್ಸು ಅದೂ ಎಲ್ಲ ಅವೈಲೇಬಲ್ ಇತ್ತು. ಸೊ ನನಗಂತೂ ಒಂದೇ ಪ್ಲೇಸಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆಯಪ್ಪ. ಈಗ ಜಾತ್ರೆ ಅಂದರೆ ನಾವು ನಾರ್ಮಲಾಗಿ ಸ್ವಲ್ಪ ತಿನ್ನೋದು, ಸ್ವಲ್ಪ ಜ್ಯುವೆಲ್ರೀಸ್ ಈ ಥರ ಇರ್ತಾಯಿತ್ತು. ಬಟ್ ಇಲ್ಲಿ ಹಂಗಲ್ಲ,
ವೆರೈಟೀಸ್ ಎಲ್ಲ ಆಪ್ಷನ್ಸು ನಮಗೆ ಇಲ್ಲಿ ಸಿಗ್ತಾಯಿತ್ತು. ನನಗೆ ಹೋಗ್ತಾ 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 ಸ್ಟಾಪೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಆರ್ಟಿಫಿಷಿಯಲ್ ಲಿಸಾರ್ಡ್ಸ್ಗಳು ಮತ್ತು ಸ್ನೇಕ್ ಈ ಥರದ್ದೆಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ನನ್ನ ಸ್ಟೂಡೆಂಟ್ಸ್ ಎಲ್ಲ ಈ ಥರ ಶಾಪಿಂಗಿಗೆ ಬಂದು ತೊಗೊಂಡೋಗಿ ಕಾಲೇಜಿಗೆ ಬಂದು ಅವ್ರು ನನಗೇ ಎದುರಿಸ್ತಾ ಇದ್ರು. ಯಾಕಂದರೆ ನನಗೆ ಸ್ವಲ್ಪ ಲಿಸಾರ್ಡ್ ಎಲ್ಲ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ. ಸೊ ತೊಗೊಂಡು ಬಂದು ಎದುರಿಸ್ತಾ ಇದ್ರು. ಸೊ ಅದು ನಾನು ನಿಮ್ಗೆ ಈ ಟೈಮಲ್ಲಿ ಹೇಳ್ಬೇಕು ಅನ್ನಿಸ್ತಾ ಇದ್ದೆ. ಆ್ಯಂಡ್ ಇದು ನಾನು ನೈಟ್ ತನಕ ವೆಯ್ಟ್ ಮಾಡಿದೆ, ಯಾಕಂದರೆ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತಲ್ಲ. ಸೊ ನೈಟ್ ಲೈಟಿಂಗ್ಸ್ದು ಕೂಡ ನಾನು ಶೂಟ್ ಮಾಡ್ಬೋದು ಅಂತ ಹೇಳಿ ನಾನು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ ಕ್ರೌಡು, ಆ ಲೈಟ್ಸು ಅದೆಲ್ಲ ಇನ್ನೂ ಚೆನ್ನಾಗಿತ್ತು. ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು. ಅದಾದಮೇಲೆ ಇನ್ನೊಂದು ಅಟ್ರಾಕ್ಟಿವ್ ನನಗೆ ಕಾಣಿಸಿದ್ದು ಈ ಥರ ಬಬಲ್ಸ್ದು. ಸೊ ಅವರು ಬೇಕಂತಲೇ ಏನು ಮಾಡ್ತಾಯಿದ್ರು, ಈ ಚಿಕ್ಕ ಚಿಕ್ಕ ಮಕ್ಳುಗಳು ಬರ್ತಾಯಿದ್ರಲ್ಲ, ಅದೇ ಟೈಮಲ್ಲೇ ಆ ಥರ ಬಬಲ್ಸ್ನ ಇದು ಮಾಡ್ತಾಯಿದ್ರು. ಸೊ ಅಟ್ರಾಕ್ಟಿವ್ ಆಗಿ ಬೇಕು ಬೇಕು ಅಂತ ಆಟ ಮಾಡಿ ಸೊ ಅವರು ಅದನ್ನು ಪರ್ಚೇಸ್ ಮಾಡ್ತಾಯಿದ್ರು. ಆ್ಯಂಡ್ ಈ ಥರ ಇತ್ತು ಜಾತ್ರೆ. ಜ್ಯುವೆಲ್ರಿ ಶಾಪ್ಸ್ ಅಂತೂ ತುಂಬ ಇತ್ತು. ಇವಾಗ ಒಂದು ಶಾಪ್ ಆಗಿದ ತಕ್ಷಣ ನೆಕ್ಸ್ಟ್ ಆಯಿತು. ಯಾರೋ ಒಬ್ರಿಗೆ ಗೊತ್ತಾಯಿತು ನಾನು ಹಿಂಗೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅಂತ. ಅವ್ರು ಕೂಡ ಪೋಸ್ ಮಾಡಿದ್ರು. ಸೊ ಇದಾಗಿತ್ತು. ಅದಾದಮೇಲೆ ನಾನು ಹೇಳಿದೆ ನಿಮಗೆ ಈ ಥರ ಹ್ಯಾಂಡ್ ಕ್ರಾಫ್ಟು ತುಂಬ ಚೆನ್ನಾಗಿತ್ತು ಅಂತ. ಸೊ ಅದು ಅಷ್ಟೇ. ಆಮೇಲೆ ಚಿಕ್ಕಲ್ಲಿ ತಿಂತಾ ಇದ್ವಲ್ಲ, ಸೊ ಅದನ್ನು ಮಾಡೋ ಪ್ರೋಸೆಸ್ನ ನಾನು ಸ್ವಲ್ಪ ಶೂಟ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್